ಸೊ ಒಬ್ಬೊಬ್ಬ ಇಂಡಿಯನ್ಸ್ ನೋಡಿದ್ರೆ ವರ್ಷದಲ್ಲಿ ಅವ್ರ ಸೇವಿಂಗ್ಸ್ ಇಂದ 7% ಬಂದು ಲಾಸ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದ್ರಲ್ಲಿ ನೀವು ಒಬ್ರ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋ ಫುಲ್ ಆಗಿ ನೋಡಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆನೇ ನಾವು ನೋಡ್ತಿರೋದು. ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಮ ಹತ್ರ ಫಂಡ್ಸ್ ಇದೆ, ಮನಿ ಇದೆ ಅಂದ್ರೆ ಆ ದುಡ್ಡನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದೇ ಫಿನಾನ್ಷಿಯಲ್ ಲಿಟ್ರಸಿ ಅಂತ ಹೇಳೋದು. ಎಷ್ಟು ಮಟ್ಟಿಗೆ ಅದನ್ನ ಪ್ರಾಪರ್ ಆಗಿ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಎಲ್ಲಿ ಸೇವ್ ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ ಎಲ್ಲ ಗೊತ್ತಿದ್ದು ಮಾಡೋದೇ ವಿ ಕಾಲ್ ಇಟ್ ಆಸ್ ಫಿನಾನ್ಷಿಯಲ್ ಲಿಟ್ರಸಿ. ಸೊ ಇದರಲ್ಲಿ ನೋಡಿದ್ರೆ ಫಿನಾನ್ಷಿಯಲ್ ಲಿಟ್ರಸಿಲಿ ಬಜೆಟಿಂಗ್ ಹೆಂಗ್ ಮಾಡೋದು, ಒಂದು ಫಂಡ್ ಹೆಂಗ್ ಮ್ಯಾನೇಜ್ ಮಾಡಬೇಕು, ಸೇವಿಂಗ್ಸ್ ಹೇಗೆ ಮಾಡಬೇಕು, ಈ ತರ ವಿಷಯಗಳೆಲ್ಲ ತುಂಬಾ ಇದೆ. ಸೊ ಆ ತರ ಒಂದು ವಿಷಯದಲ್ಲಿ ಬಂದು ಇಂಡಿಯಾ ಎಲ್ಲಿದೆ ಅಂತ ನೋಡಿದ್ರೆ 2015 ಬಂದು ಸರ್ವೆ ಏನು ಹೇಳ್ತು ಅಂದ್ರೆ ಇಂಡಿಯಾದು ಫೈನಾನ್ಷಿಯಲ್ ಲಿಟ್ರಸಿ ರೇಟ್ ಬಂದು 24% ಅಲ್ಲಿತ್ತು. ಅಂಡ್ ವಿಶ್ವ ರ್ಯಾಂಕಿಂಗ್ ನಲ್ಲಿ ಇಂಡಿಯಾ ಎಲ್ಲಿತ್ತು ಅಂದ್ರೆ 121 ಜಾಗದಲ್ಲಿ ಇತ್ತು. ಸೊ ಇವಾಗ ಕರೆಂಟ್ಲಿ ಎಲ್ಲಿದ್ದೀವಿ ಅಂತ ನೋಡಿದ್ರೆ 24 ಇಂದ 27% ಬಂದಿದ್ದೀವಿ. ಆದ್ರೆ ಇಂಡಿಯಾ ಇರೋ ಪರಿಸ್ಥಿತಿಲಿ ನಮ್ಮ ಸ್ಟೇಟ್ ವೈಸ್ ಆಗಿ ನಾವು ಬಿಡಿಸಿ ನೋಡಿದ್ರೆ ನಮ್ಮ ಜನರಲ್ ಲಿಟ್ರಸಿ ರೇಟ್ ಬಂದು ನಾರ್ಮಲ್ ಎಜುಕೇಷನ್ ಲಿಟ್ರಸಿ ಅದು ಎಷ್ಟು ಅಂತ ನೋಡಿದ್ರೆ ತಮಿಳ್ನಾಡು ನಾವು ಎಲ್ಲಿದ್ದೀವಿ ಅಂದರೆ ತಮಿಳ್ನಾಡು ನೋಡಿದ್ರೆ ಇಟ್ ಇಸ್ 72%. ಆದರೆ ಇದೇ ಫಿನಾನ್ಷಿಯಲ್ ಲಿಟ್ರಸಿ ಎಷ್ಟಿದೆ ಅಂತ ನೋಡಿದ್ರೆ ದಟ್ ಇಸ್ 22%. ಬರೀ 22% ಫೈನಾನ್ಷಿಯಲ್ ಲಿಟ್ರಸಿ ಫಾರ್ ತಮಿಳ್ನಾಡು ಆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ತಮಿಳ್ನಾಡು ಎಲ್ಲಿದೆ ಅಂತ ನೋಡಿದ್ರೆ ವಿ ಆರ್ ಇನ್ ದ 10th ಪ್ಲೇಸ್. ಸೊ ಎಲ್ಲಿದ್ದೀವಿ ಅಂದರೆ 10ನೇ ಜಾಗದಲ್ಲಿ ಇದ್ದೀವಿ. ಓವರ್ ಆಲ್ ಇಂಡಿಯಾಲಿ ನೋಡಿದ್ರೆ ಎಲ್ಲ ಸ್ಟೇಟ್ಸ್ಗೂ ನೋಡಿದ್ರೆ ನಾವು 10ನೇ ಜಾಗದಲ್ಲಿ ಇದ್ದೀವಿ. ಆ್ಯಂಡ್ ಅವರ್ ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಓನ್ಲಿ 22%. ಸೊ ಇದೇ ವೆರಿ ಬಿಗ್ ಕನ್ಸರ್ನ್. ನಾವು ಸೂಪರ್ ಪವರ್, ನಮ್ಗೆ ತುಂಬಾ ಗೊತ್ತು ಅಂತ ಎಲ್ಲ ಬಿಟ್ಟು ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಜನರು ಅವ್ರು ಎಷ್ಟು ಮಟ್ಟಿಗೆ ಅವ್ರ ದುಡ್ಡನ್ನ ಪ್ರಾಪರ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಸೇವ್ ಮಾಡ್ತಾ ಇದ್ದಾರೆ, ಅದನ್ನ ಹೇಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರೋದು ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಅದ್ರಲ್ಲಿ ಯಾರು ಹೈಯೆಸ್ಟ್ ಆಗಿರೋದು ಅಂತ ನೋಡಿದ್ರೆ ಅಟ್ 83% ಅಲ್ಲಿ ಯಾರಿದ್ದಾರೆ ಅಂದ್ರೆ ಗುಜರಾತ್ ಈಸ್ ಅಟ್ ನಂಬರ್ 1 at 83%. ಅಂಡ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ಇಟ್ ಇಸ್ ಗೋವಾ ನೋಡಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ಅಟ್ 50% ಅಲ್ಲಿ ಇದ್ದಾರೆ. ಅಂಡ್ ಅದಾದ್ಮೇಲೆ ನಮ್ಮ ನೈಬರಿಂಗ್ ಸ್ಟೇಟ್ ಅಲ್ಲಿ ಕೇರಳ ನೋಡಿದ್ರೇನು ದೇ ಆರ್ ಅಟ್ 36%. ಆದರೆ ನಾವು ನೋಡಿದ್ರೆ ವಿ ಆರ್ ಅಟ್ ಓನ್ಲಿ 22%. ಸೊ ದಟ್ ಈಸ್ ವೆರಿ ಲೆಸ್. ಸೊ ಅವಾಗ ಇದಿಲ್ಲ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ಫೈನಾನ್ಷಿಯಲ್ ಒಂದು ಎಜುಕೇಷನಲ್ ಲಿಟ್ರಸಿ ನಮಗೆಲ್ಲರಿಗೂ ಗೊತ್ತು. ನಮ್ಮ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಆ ಅವೇರ್ನೆಸ್ ಬಂದ್ಬಿಡ್ತು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಇದೇ 30 ವರ್ಷ 40 ವರ್ಷ ಮುಂಚೆ ಇರೋದಕ್ಕೂ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಪೇರೆಂಟ್ಸೇ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಮುಂದೆ ತರಬೇಕು. ಬಟ್ ದ ಥಿಂಗ್ ಇಸ್ ಓದ್ಬಿಟ್ಟು ನಿಮ್ಮ ಮಗ ಏನು ಮಾಡ್ತಾನೆ, ಸಂಪಾದನೆ ತಾನೇ ಮಾಡೋದು. ಆ ಸಂಪಾದನೆನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಇನ್ನೂ ಹೇಳ್ಕೊಡ್ದಿರೋದ್ರಿಂದ ನಮ್ಮ ಸಿಸ್ಟಮಲ್ಲಿ ಬಂದಿಲ್ಲ. ಅದೇ ಇನ್ನೂ ಹೇಳ್ಕೊಡ್ದಿರೋದ್ರಿಂದ ಅವರ್ ಲಿಟ್ರಸಿ ರೇಟ್ ಆಫ್ ಫೈನಾನ್ಸ್ ಇಸ್ ಅರೌಂಡ್ 22%. ಸೊ ಅದ್ರ ಬಗ್ಗೆನೇ ಇನ್ನ ನೀವು ತುಂಬಾ ಈ ವಿಡಿಯೋಲಿ ನೋಡ್ತೀವಿ. ಇನ್ನೊಂದು ರೀತಿಲಿ ಎಲ್ಲರಿಗೂ ಒಂದು ಮೈಂಡ್ ಸೆಟ್ ಏನು ಅಂತ ನೋಡಿದ್ರೆ ನನಗೊಂದು ಅಮೌಂಟ್ ಒಂದು 1 ಕೋಟಿ ಇಟ್ಟಿದ್ರೆ ನಾ ಬಂದು ಸೆಟಲ್ಡು, ಇದು ಫೈನಾನ್ಷಿಯಲ್ ಲಿಟ್ರಸಿಲೇ ಬರುತ್ತೆ. ಏನು ಅಂತ ನೋಡಿದ್ರೆ ಇವಾಗ ಒಂದು ಅನ್ಕೊಳ್ಳಿ, ನನ್ನ ಹತ್ರ ಮಾತ್ರ ಒಂದು 1 ಕೋಟಿ ಇತ್ತು ಅಂದರೆ ಐ ಆಮ್ ಸೆಟಲ್ಡ್ ಇನ್ ಲೈಫ್. ಇಲ್ಲ ಸ್ವಲ್ಪ ಜನ ಏನು ಹೇಳ್ತಾರೆ, ನನ್ನ ಹತ್ರ ಒಂದು 10 ಕೋಟಿ ಇದೆ ಅಂದಾಗ ಐ ಆಮ್ ಸೆಟಲ್ಡ್ ಇನ್ ಲೈಫ್. ಸೊ ಅವಾಗ ಎಷ್ಟು ನಾವು ಅಮೌಂಟ್ ನಮ್ಮ ಹತ್ರ ಇತ್ತು ಅಂದರೆ ವಿ ಆರ್ ಸೆಟಲ್ಡ್. ಇಲ್ಲ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಇಲ್ಲ ಫೈನಾನ್ಷಿಯಲಿ ಫ್ರೀ ಅನ್ಬೇಕು ಅಂದರೆ 5 ಕೋಟಿನ 10 ಕೋಟಿನ ಇಲ್ಲ 100 ಕೋಟಿನ ಎಷ್ಟು ಅಂತ ಹೇಳ್ತೀವಿ. ಇವಾಗ ನೀವು ನೋಡ್ತಾ ಇದ್ದೀರಾ, ನೀವು ಎಷ್ಟಿದ್ರೆ ನಾನು ಫೈನಾನ್ಷಿಯಲಿ ಫ್ರೀ ಅಂತೀರಾ. ಇದಾದ್ಮೇಲೆ ನನಗೆ ಸಮಸ್ಯೆನೇ ಬರಲ್ಲ. ಇಷ್ಟು ದೊಡ್ಡ ಅಮೌಂಟ್ ಬಂತು ಅಂದರೆ, ಇಷ್ಟು ದೊಡ್ಡ ಅಮೌಂಟ್ ಬಂದಮೇಲೆ ನನ್ನ ಕಷ್ಟ ಬರುತ್ತಾ ಇಲ್ವಾ ಅಂತಾನೆ ಈ ವಿಡಿಯೋಲಿ ನಾವು ನೋಡ್ತೀವಿ. ಆಲ್ ರೈಟ್, ಇವಾಗ ಇದು ಎಲ್ಲರಿಗೂ ಗೊತ್ತಿರೋ ಒಂದು ಫೆಮಿಲಿಯರ್ ಆಗಿರೋ ಒಂದು ಫೇಸು, ಮೈಕ್ ಟೈಸನ್, ಪ್ರೊಫೆಷನಲ್ ಬಾಕ್ಸರ್. ಆ್ಯಂಡ್ ಅವ್ರ ನೆಟ್ ವರ್ತ್ ಬಂದು ಎಷ್ಟಿತ್ತು ಅಂದರೆ ಹಿಸ್ ನೆಟ್ ವರ್ತ್ ವಾಸ್ ಅರೌಂಡ್ 5,000 crores. ಬರೀ 1 ಕೋಟಿ 5 ಕೋಟಿ ಅಲ್ಲ, 5,000 ಕೋಟಿ ಇಟ್ಟಿದ್ರು. ಯಾವಾಗ 90s ಅಲ್ಲಿ ಅವ್ರ ಪ್ರೊಫೆಷನಲ್ ಬಾಕ್ಸಿಂಗಲ್ಲಿ ಅವ್ರು ಸಂಪಾದನೆ ಮಾಡಿದ್ದು ಇಟ್ ಇಸ್ 5,000 crores. ಆದರೆ ಡೆಪ್ಟ್ ಮಾತ್ರ ನೋಡಿದ್ರೆ $60 million. ಏನಾಯ್ತು ಅಪ್ರಾಕ್ಸಿಮೇಟ್ಲಿ ಇವಾಗ ಕರೆಂಟ್ಲಿ ಎಷ್ಟಿದೆ ಅಂತ ನೋಡಿದ್ರೆ 2020ರಲ್ಲಿ ಅವ್ರ ಕರೆಂಟ್ ವ್ಯಾಲ್ಯೂ ಇಸ್ ಜಸ್ಟ್ 70 crores. 5,000 ಕೋಟಿಯಿಂದ 2003ರಲ್ಲಿ ಫೈಲ್ ಫಾರ್ ಬ್ಯಾಂಕ್ರಪ್ಸಿ. ನನ್ನ ಹತ್ರ ಇರೋ ಸಾಲ ಕಟ್ಟಕ್ಕಾಗಲ್ಲ, ನನ್ನ ಹತ್ರ ಆಸ್ತಿ ಇಲ್ಲ ಅಂತ ಬ್ಯಾಂಕ್ರಪ್ಸಿ ಫೈಲ್ ಮಾಡಿ ಇವಾಗ ಸ್ವಲ್ಪ ಅವರು ಮೇಲ್ ಬರ್ತಾ ಇದ್ದಾರೆ. ಆ್ಯಂಡ್ ಇಸ್ ನೆಟ್ ವರ್ತ್ ಇಸ್ ಅರೌಂಡ್ 70 crores. ಏನು ಸಮಸ್ಯೆ ಅಂತ ನೋಡಿದ್ರೆ ಎಷ್ಟು ಕಾಸು ಇಟ್ಟಿದ್ರೇನು ನಮ್ಮಿಂದ ಕರೆಕ್ಟಾಗಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಎಷ್ಟು ಕೋಟಿ ಕೊಟ್ರೇನು ಯು ಆರ್ ಗೋನ್ ಟು ಲೂಸ್ ಇಟ್. ಇದೇ ಫ್ಯಾಕ್ಟ್. ನೀವು 10 ಲಕ್ಷ ಇಟ್ಟಿದ್ರೇನು ಓಕೆ ನಾನು ಸೆಟ್ಲ್ ಆಗ್ಬಿಡ್ತೀನಿ, ಇಲ್ಲ ನಾನು 10 ಕೋಟಿ ಇಟ್ಟಿದ್ರೆ ಸೆಟ್ಲ್ ಆಗ್ಬಿಡ್ತೀನಿ ಅನ್ಕೊಂಡ್ರೆ 5,000 ಕೋಟಿ ಇಟ್ಕೊಂಡು ಒಬ್ಬರಿಂದ ಏನು ಮಾಡೋಕ್ಕಾಗಲಿಲ್ಲ. ಪ್ರಾಪರ್ ಫೈನಾನ್ಷಿಯಲ್ ಲಿಟ್ರೇಸಿ ಇಲ್ಲ ಅಂದರೆ, ಪ್ರಾಪರ್ ಮನಿ ಮ್ಯಾನೇಜ್ಮೆಂಟ್ ಇಲ್ಲದೆ ಯು ಆರ್ ಗೋನ್ ಟು ಲೂಸ್ ಎವ್ರಿ ಮನಿ. ಸೊ ಅದರಿಂದಾನೇ 20,000 ಸಂಪಾದನೆ ಮಾಡಿದ್ರು ಸರಿ, 2 ಲಕ್ಷ ಸಂಪಾದನೆ ಮಾಡಿದ್ರು ಸರಿ, ಯಾರಾಗಿದ್ರು
ಕರೆಕ್ಟಾಗಿ ಹೇಗೆ ಮನಿನ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತ್ಕೊಂಡ್ರೆ ಆರಾಮಾಗಿ ಒಂದು ಕಂಫರ್ಟಬಲ್ ಆಗಿರೋ ಲೈಫ್ನ ನಿಮ್ಮಿಂದ ಲೀಡ್ ಮಾಡ್ಬೋದು. ಫಿನಾನ್ಷಿಯಲ್ ಲಿಟ್ರಸಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ತಮಿಳ್ನಾಡಲ್ಲಿ 22% ಇರೋದ್ರಿಂದ ಇಟ್ಸ್ ವೆರಿ ಲೆಸ್. ನಾವು ಇನ್ನೂ ತುಂಬಾ ಕಲ್ತ್ಕೊಬೇಕು. ಅದಕ್ಕೋಸ್ಕರ ನೀವು ವಿಡಿಯೋಸ್ ಎಲ್ಲ ಮಾಡ್ತಿರೋದು. ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಾ ಸ್ಟಾರ್ಟಿಂಗ್ ಅಲ್ಲೇ ಹೇಳೋ ತರ ಒಬ್ಬೊಬ್ರು ಇಂಡಿಯನ್ಸು ಬಂದು ಒಂದು ವರ್ಷದಲ್ಲಿ ಸೇವಿಂಗ್ಸ್ ಅನ್ನೋ ಹೆಸರಲ್ಲಿ 7% ಅವ್ರ ಅಮೌಂಟ್ ನ ಲೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ, ಹೇಗೆ ಕಳ್ಕೊಂತಾ ಇದ್ದಾರೆ ಅಂತ ನೋಡಿದ್ರೆ. ಸೊ ಇಲ್ಲಿ ಒಂದು ಮುಖ್ಯವಾಗಿ ನೋಡ್ಬೇಕಾಗಿರೋ ವಿಷಯ ಏನು ಅಂದ್ರೆ, ದಟ್ ಇಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್, ಹಣ ದುಬ್ಬಾರಿ. ಸೊ ನಮ್ಮ ಇಂಡಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸೇವಿಂಗ್ಸ್ ಅಂತ ಹೇಳಿದ್ರೇನೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಒಂದು ಮೈಂಡ್ ಸೆಟ್ ಇದೆ, ಓಕೆ ಕಾಸನ್ನ ಸೇರಿಸಿಡ್ಬೇಕು. ನಮ್ಮ ಮಕ್ಕಳಿಗೂ ನಾವು ಅದೇ ಹೇಳ್ಕೊಡ್ತೀವಿ. ಹೇಗೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ನಮಗೆ ಹೇಳ್ಕೊಟ್ಟಿರ್ತಾರೆ, ಅವ್ರ ಅಪ್ಪ ಅಮ್ಮ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಏನಂದ್ರೆ, ದುಡ್ಡು ತಗೊಂಡು ಸೇರಿಸಿಡು. ಇಲ್ವಾ, 2 ವಿಷಯ ಹೇಳ್ತಾರೆ. ಒಂದು, ಹೋಗಿ ಗೋಲ್ಡ್ ತಗೊಂಬ, ಇಲ್ಲ ಇನ್ನೊಂದು ಹೋಗಿ ಲ್ಯಾಂಡ್ ತಗೋ. ಇವೆರಡೇ ಹೇಳ್ತಾರೆ. ಇಲ್ಲ 3ನೇ ವಿಷಯ ಹೇಳ್ತಾರೆ, ತಗೊಂಡೋಗಿ ಬೀರುಲಿಡು, ಸೇಫ್ಟಿ ಆಗಿರತ್ತೆ. ಸೊ ಇದೇ ಬಂದು ನಾವೆಲ್ಲ ಮಾಡ್ತಿರೋ ಒಂದು ವಿಷಯ. ಸೊ ನಮಗ್ ಬಂದು ಈ ಇನ್ಫ್ಲೇಷನ್ ಅನ್ನೋ ವಿಷಯದ ಬಗ್ಗೆ ಯಾರು ನಮ್ಗೆ ಹೇಳ್ಕೊಟ್ಟೇ ಇಲ್ಲ. ಇನ್ಫ್ಲೇಷನ್ ಅಂದ್ರೆ ಏನು ಅಂದ್ರೆ, ಇದು ಹಣ ದುಬ್ಬಾರಿ ಅಂತಾರೆ. ಏನಂದ್ರೆ, ಇವತ್ತು ನೀವು ಇಟ್ಟಿರೋ ದುಡ್ಡಿನ ವ್ಯಾಲ್ಯೂ ಬಂದು ಮುಂದಿನ ವರ್ಷ ಬಂದು ಅದೇ ಬೆಲೆಯಲ್ಲಿ ಇರಲ್ಲ. ಯಾಕೆ ಅಂತ ನಾವು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳ್ತೀನಿ. ನಮ್ ಇಂಡಿಯಾದು ಇನ್ಫ್ಲೇಷನ್ ರೇಟ್ ಎಷ್ಟು ಅಂತ ನೋಡಿದ್ರೆ ಇಟ್ ಇಸ್ 7.5%. ಇದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ನಾನು ಇನ್ನೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಂಡಿಯಾದ ಇನ್ಫ್ಲೇಷನ್ ಚಾರ್ಟ್ ಇದು. ಇಯರ್ ಆನ್ ಇಯರ್ ನೋಡಿದ್ರೆ ನಿಮ್ಮ ಇನ್ಫ್ಲೇಷನ್ ಹೇಗಿದೆ ಅಂತ, 2010 ಅಲ್ಲೇ ಹೈಯೆಸ್ಟ್ ಇನ್ಫ್ಲೇಷನ್ ಅಪ್ ಟು 12%. ಅಂಡ್ ಇವಾಗ ಕರೆಂಟ್ ಇನ್ಫ್ಲೇಷನ್ ಕೂಡ ಹೈಯೆಸ್ಟ್ ಆಗೇ ಇದೆ. ಇಟ್ ಈಸ್ ಮೋರ್ ದನ್ 7%. ಏನು ಅಂತ ಡೀಟೇಲ್ ಆಗಿ ನೋಡೋಣ. ಇದೇನು ಅಂತ ನೋಡಿದ್ರೆ, ಇನ್ಫ್ಲೇಷನ್ ಅಂತ ಹೇಳುವಾಗ ಹಣ ದುಬ್ಬಾರಿ. ಇವಾಗ ಏನು ಅಂತ ನೋಡಿದ್ರೆ, ಇವಾಗ ಹಣದ ಬಗ್ಗೆ ಇವಾಗ ಹಿಂಗಿಟ್ಕೊಳ್ಳಿ. ಪೆಟ್ರೋಲು, ಮಿಲ್ಕ್ ಪ್ರಾಡಕ್ಟ್ಸ್, ಮಿಲ್ಕ್ ತೊಗೊಂಡಿದ್ದೀವಿ, ಹಾಲು, ಪೆಟ್ರೋಲ್ ತೊಗೊಂಡಿದ್ದೀವಿ. 2000ದಲ್ಲಿ ಬಂದು ಹಾಲಿನ ಬೆಲೆ ನೋಡಿದ್ರೆ ಬರೀ ₹7.50. ಪೆಟ್ರೋಲ್ ಬೆಲೆ ಬಂದು ಈ 25 ರೂಪೀಸ್. ಅದೇ ಒಂದು 10 ವರ್ಷ ಬಿಟ್ಟು ನೋಡಿದ್ರೆ ಪೆಟ್ರೋಲ್ ಬೆಲೆ ಬಂದು ₹51, ಹಾಲಿನ ಬೆಲೆ ಬಂದು ಎಷ್ಟಿದೆ, ಇಂಟು 2 ಟೈಮ್ಸ್ ಆಗಿದೆ. ಆಲ್ಮೋಸ್ಟ್ ₹7.15 ಇಂದ ₹15 ಆಗಿದೆ. ಇವತ್ತು 2022ರಲ್ಲಿ ಎಷ್ಟಾಗಿದೆ, ನಮ್ಮ ಪೆಟ್ರೋಲ್ ಬೆಲೆ ಬಂದು ₹102 ಅಂಡ್ ಹಾಲಿನ ಬೆಲೆ ಬಂದು ₹27. ಇವಾಗ ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ, ಹಾಲಿನ ಬೆಲೆ ಜಾಸ್ತಿ ಆಯ್ತಾ ಇಲ್ಲ ದುಡ್ಡಿನ ಬೆಲೆ ಕಮ್ಮಿ ಆಯ್ತಾ? ಅದೇ ಹಾಲು, ಅದೇ ಅರ್ಧ ಲೀಟರ್ ಹಾಲು, ಲೆಟ್ಸ್ ಸೇ ಹಾಫ್ ಅ ಲೀಟರ್ ಮಿಲ್ಕ್, ಅವತ್ತು 10 ವರ್ಷ ಮುಂಚೆ 2000ದಲ್ಲಿ ತೊಗೊಂಡಿರೋ ಅದೇ ಹಾಲೇ 2022ರಲ್ಲೂ ತೊಗೊಂತಾ ಇದ್ದೀರಾ. ಆದ್ರೆ ಅವಾಗ ₹7.50 ಕೊಟ್ಟು ತೊಗೊಂತಾ ಇದ್ದೀರಿ. ಅದೇ ಹಾಲು ಇವಾಗ ಎಷ್ಟು ಕೊಟ್ಟು ತೊಗೊಂತಾ ಇದ್ದೀರಾ? ₹27 ಕೊಟ್ಟು ತೊಗೊಂತಾ ಇದ್ದೀರಾ. ಸೊ ಎಷ್ಟು ಜಾಸ್ತಿ ಆಗಿದೆ? 4x ಹ್ಯಾಸ್ ಗಾನ್ ಅಪ್. 4ರಷ್ಟು ಏನಾಗಿದೆ, ಜಾಸ್ತಿ ಆಗಿದೆ. ಅದೇ ತರಾನೇ ನಿಮ್ಗೆ ಒಂದು ಪೆಟ್ರೋಲ್ ಬೆಲೆನೂ ಅಷ್ಟೇ ₹25 ಇಂದ ₹102 ಏರಿದೆ. ಅಂದ್ರೆ ಪೆಟ್ರೋಲ್ ಇವಾಗ ಎಷ್ಟು ಏರಿದೆ? 4ರಷ್ಟು ಏರಿದೆ. ಇವಾಗ ಇಲ್ಲೇ ನಿಮ್ಗೆ ಇನ್ಫ್ಲೇಷನ್ ಅನ್ನೋ ಪದಕ್ಕೆ ಒಂದು ಅರ್ಥ ಸಿಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವೊಂದು ₹1,00,000 ಬಂದು 2000ದಲ್ಲಿ ಇಟ್ಟಿದ್ದೀರಾ. ಸೊ 2000ಅಲ್ಲಿ ಬಂದು ನೀವು ಬಂದು ಒಂದು 1 lakh ತಗೊಂಡು ಸೇವಿಂಗ್ಸ್ ಮಾಡ್ತೀರಾ. ಆ 1 ಲಕ್ಷ ನಿಮಗೆ 2022ರಲ್ಲಿ ಎಷ್ಟಾಗಿರತ್ತೆ, ಇದೇ ನೀವು ಅರ್ಥ ಮಾಡ್ಕೊಬೇಕು. ಏನಂದ್ರೆ 1 ಲಕ್ಷ 1 ಲಕ್ಷನೇ. ಆ ಕ್ಯಾಶ್ ತೊಗೊಂಡೋಗಿ ನೀವೇನು ಮಾಡಿದ್ರಿ? ನೀವೇನು ಮಾಡಿಲ್ಲ, ತೊಗೊಂಡೋಗಿ ಬೀರುಲ್ ಸೇಫಾಗಿ ಇಟ್ಬಿಟ್ರಿ. ಆದರೆ 2022ರಲ್ಲಿ ಆ 1 ಲಕ್ಷ ನೀವು 2000ದಲ್ಲಿ ತೊಗೊಂಡಿರೋ ಅದೇ ವಸ್ತುನ 2027ರಲ್ಲಿ ತೊಗೊಬೋದಾ? ಆಗಲ್ಲ. ಸೊ ದ ಪರ್ಚೇಸಿಂಗ್ ಪವರ್ ಬಂದು ಇಟ್ ಹ್ಯಾಸ್ ಕಮ್ ಡೌನ್. ಈ 1 ಲಕ್ಷ ಅವತ್ತು ತಗೊಂಡಿದ್ದು ಇವತ್ತೇನ್ ಮಾಡೋಕ್ಕಾಗಲ್ಲ ನಿಮ್ಮಿಂದ. ಅದೇ ವಸ್ತುನ 1 ಲಕ್ಷಕ್ಕೆ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ಸೊ ಇದೇ ತರ ನೀವು ಟೆಕ್ನಿಕಲ್ ಆಗಿ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಟ್ರೇಡ್ ಮಾಡ್ಬೇಕು ಅನ್ಕೊಂಡ್ರೇನು, ಇಲ್ಲ ಒಂದು ಇನ್ಫಾರ್ಮ್ ಡಿಸಿಷನ್ ತಗೊಂಡು ಮಾರ್ಕೆಟ್ ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಅಪ್ರೋಚ್ ಮಾಡ್ಬೇಕು ಅನ್ಕೊಂಡ್ರೇನು, ವಿ ಅಟ್ ಟ್ರೇಡ್ ಅಚೀವರ್ಸ್ ಟೀಚ್ ಪೀಪಲ್ ಹೇಗೆ ಒಂದು ಮಾರ್ಕೆಟ್ ಅಲ್ಲಿ ಇನ್ಫಾರ್ಮ್ ಡಿಸಿಷನ್ ತಗೊಬೇಕು ಅಂತ. ಸೊ ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದು ನೀವು ನಮ್ಮ ಕ್ಲಾಸಸ್ ಜಾಯಿನ್ ಮಾಡಬೇಕು ಅನ್ಕೊಂಡ್ರೆ, ಎವ್ರಿ ಫ್ರೈಡೇ ಅಂಡ್ ಸ್ಯಾಟರ್ಡೆ ನಾವು ಬ್ಯಾಂಗ್ಳೂರಲ್ಲಿ ಒಂದು ಸ್ಪೆಷಲ್ ಕೋರ್ಸಸ್ ಇದೆ. ಸೊ ಇನ್ ಕೇಸ್ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರು ನಾವು ಕೆಳಗೆ ಕೊಟ್ಟಿರೋ ನಂಬರ್ ನೀವು ಕಾಲ್ ಮಾಡಿ ಕೇಳಿದ್ರೆ ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ನಮ್ಮಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ಕನ್ನಡ ಕ್ಲಾಸಸ್ ಕೂಡ ಇದೆ. ಸೊ ಇನ್ ಕೇಸ್ ನೀವು ಜಾಯಿನ್ ಮಾಡ್ಬೇಕು ಅನ್ಕೊಂಡ್ರೆ ನಂಬರ್ ಕಾಲ್ ಮಾಡಿ, ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಥ್ಯಾಂಕ್ ಯು. ಅವತ್ತು ಲೆಟ್ಸ್ ಸೇ ಒಂದು 1000 ರೂಪೀಸ್ಗೆ ಪೆಟ್ರೋಲ್ ಬಂದು ₹25 ತೊಗೊಂಡಿದ್ರಿ ಅಂದ್ರೆ ಲೆಟ್ಸ್ ಸೇ ಒಂದು 40 ಲೀಟರ್ ಪೆಟ್ರೋಲ್ ಹಾಕ್ಸಿರ್ತೀರಾ. ಆದ್ರೆ ಇವತ್ತೆಷ್ಟು ಹಾಕಕ್ಕಾಗತ್ತೆ? ಬರೀ 10 ಲೀಟ್ರೇ ಹಾಕಕ್ಕಾಗೋದು. ಸೊ ಯುವರ್ ವ್ಯಾಲ್ಯೂ ಆಫ್ ಮನಿ ಹ್ಯಾಸ್ ಗಾನ್ ಡೌನ್. ಸೊ ಏನಂದ್ರೆ ಫೈನಾನ್ಷಿಯಲ್ ಲಿಟ್ರೇಸಿ ಅನ್ನೋದು ಇಲ್ಲೇ ಬರೋದು. ಇನ್ಫ್ಲೇಷನ್ ಅರ್ಥ ಮಾಡ್ಕೊಬೇಕು ನಾವು. ವರ್ಷದಲ್ಲಿ ನಮಗೆ 7.5% ಇನ್ಫ್ಲೇಷನ್ ರೇಟ್ ಇದೆ ಅಂದ್ರೆ ವಾಟ್ ಇಟ್ ಮೀನ್ಸ್ ಇಸ್
ವರ್ಷ ನಿಮ್ಮ ದುಡ್ಡಿನ ವ್ಯಾಲ್ಯೂಗೆ ಏನಾಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಇದು ಹೇಗೆ ಕಮ್ಮಿ ಆಗುತ್ತೆ ಅಂದರೆ, ಈ ವರ್ಷ 1 ಲಕ್ಷ ಇಟ್ಕೊಂಡಿದ್ದೀರಾ ಅನ್ಕೊಳ್ಳೋಣ. ನೆಕ್ಸ್ಟು 2022 ಅಲ್ಲಿ 1 ಲ್ಯಾಕ್ ಅಂದರೆ 7.5% ಇನ್ಫ್ಲೇಷನ್ ರೇಟು. ನೆಕ್ಸ್ಟು 2023 ನಿಮ್ಮ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂದರೆ 92,500 ರೂಪಾಯಿಗೆ ನೀವು ತೊಗೊಳಕ್ಕಾಗತ್ತೆ. 1 ಲಕ್ಷ ಕೈಯಲ್ಲಿರುತ್ತೆ. ಆದರೆ ವಸ್ತುಗಳ ಬೆಲೆ ಎಲ್ಲ ಏನಾಗಿರುತ್ತೆ, ನಿಮಗೆ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಹತ್ರ ಇವಾಗ ಬರೀ 92,500 ರೂಪಾಯಿಗೆ ಮಾತ್ರ ತೊಗೊಳೋ ಥರ ಆಗುತ್ತೆ. ಅವಾಗ ವರ್ಷ ಇದೇ ಥರ ಹೋಗ್ತಾ ಇತ್ತು ಅಂದರೆ 7.5% ಕನ್ಸಿಸ್ಟೆಂಟ್ ಆಗಿರುತ್ತೆ ಅಂತ ಯೋಚನೆ ಮಾಡಿ. 10 ವರ್ಷದಲ್ಲಿ ಆಲ್ಮೋಸ್ಟ್ 75% ಬಂದು ನಿಮ್ಮ ವ್ಯಾಲ್ಯೂ ಏನಾಗಿದೆ, ಇಟ್ ವುಡ್ ಹ್ಯಾವ್ ಬೀನ್ ಡಿಪ್ರಿಷಿಯೇಟೆಡ್. ಸೊ ಇದು ನಮ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಏನು ಮಾಡ್ತೀವಿ ಅಂದರೆ, ನಾನು ತುಂಬ ಸೇರಿಸಿಟ್ಟಿದ್ದೀನಿ, ನಾನು ಹೋಗಿ ನನ್ನ ಮಗನಿಗೆ ದುಡ್ಡು ಸೇರಿಸಿಟ್ಟಿದ್ದೀನಿ. ಎಲ್ಲಿ ಸೇರಿಸಿಟ್ರಿ? ಎತ್ಕೊಂಡು ಹೋಗಿ ಎಲ್ಲ ಬೀರಲ್ಲಿ ಬಂದ್ ಮಾಡಿಟ್ರಿ. ಇನ್ನೊಂದು, ನಾವು ಮಕ್ಕಳಿಗೆಲ್ಲ ಒಂದು ವಿಷಯ ಹೇಳ್ಕೊಡ್ತಿರ್ತೀವಿ. ಏನು ಅಂದರೆ, ಒಂದು ಚಿಕ್ಕ ಹುಂಡಿ ಕೊಡಿಸ್ಬಿಟ್ಟು ಇಲ್ಲ ಒಂದು ಡಬ್ಬ ಕೊಡಿಸ್ಬಿಟ್ಟು ಅದ್ರಲ್ಲಿ ದುಡ್ಡು ಹಾಕಿಡು ಅಂತ ಹಾಕಿ ಇಟ್ಟಿರ್ತಾರೆ ಅವರು. ಆಮೇಲೆ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ. ಅದರಲ್ಲಿ ಲೆಟ್ಸೆ ಒಂದು 2,000 ರೂಪಾಯಿ ಆ ಮಗು ಹೆಸರಲ್ಲಿ, ಇಲ್ಲ ಒಂದು 4,000 ರೂಪಾಯಿ ಆ 4,000 ಮಗು ಹೆಸರಲ್ಲಿ ಹಾಕಿಟ್ಟಿರ್ತೀರ ಅನ್ಕೊಂಡ್ರೆ, ಮುಂದಿನ ವರ್ಷ 7.5% ಅದರಲ್ಲಿ ಮೈನಸ್ ಆಗಿರುತ್ತೆ. ಅದಕ್ಕೆ ಮುಂದಿನ ವರ್ಷ ಕೂಡ 7.5%. ಸೊ 15% ಏನಾಗ್ಬಿಡುತ್ತೆ 2 ವರ್ಷದಲ್ಲಿ. ಆ 4,000 ರೂಪಾಯಿಗೂ ಕಮ್ಮಿ ಆಗ್ತಾನೆ ಬರುತ್ತೆ. ಸೊ ದ ಥಿಂಗ್ ಇಸ್, ಫಂಡ್ಸ್ನ ಸುಮ್ಮನೆ ಮನೆ ಒಳಗೆ ಕೂಡಿಟ್ಟಿದ್ರೆ ವರ್ಷ ನಿಮಗೆ 7.5% ಲಾಸ್ ಮಾಡ್ಕೊಂಡೇ ಇದ್ದೀರಾ. ನಿಮ್ಮ ಪಾಕೆಟಿಂದ 7.5% ಕಮ್ಮಿ ಆಗ್ತಾನೆ ಇದೆ. ಅದೇ ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಏನು ಮಾಡ್ತೀವಿ, ಒಂದು ಮೈಂಡ್ಸೆಟ್, ಬೀರೋಲ್ ಕಾಸಿದೆ, ಯಪ್ಪ ಬೀರು ತೆಗೆದ್ರೆ ತುಂಬ ದುಡ್ಡಿದೆ, ತುಂಬ ಕಾಸಿದೆ, ಇದೇನು ಯೂಸ್ ಇಲ್ಲ. ವರ್ಷ ಯು ಆರ್ ಲೂಸಿಂಗ್ ಮನಿ. ಸೊ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, 2018-19 ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ತಿದ್ದೆ ಅಂದರೆ ಇದು ಅರ್ಥ ಮಾಡ್ಕೊಳ್ಳಿ. 2018-19 ಬುಲೆಟ್ ಬೆಲೆ ಒಂದು 1.5 ಲ್ಯಾಕ್ಸ್ ಇತ್ತು. ಇವತ್ತು ಅದೇ ಬುಲೆಟ್ ತೊಗೊಬೇಕು ಅಂದರೆ ಯು ವಿಲ್ ಹ್ಯಾವ್ ಟು ಪೇ ಮೋರ್ ದೆನ್ 2.2 ಲ್ಯಾಕ್ಸ್. ಇವಾಗ ಏನಾಯಿತು, ಬುಲೆಟ್ ಪ್ರೈಸ್ ಜಾಸ್ತಿ ಆಯಿತಾ, ಇಲ್ಲ ಪಾರ್ಟ್ಸ್ ಬೆಲೆ ಜಾಸ್ತಿ ಆಯಿತಾ? ನೋ, ದುಡ್ಡಿನ ವ್ಯಾಲ್ಯೂ ಏನಾಯಿತು, ಕಮ್ಮಿ ಆಗ್ತಾನೇ ಬರ್ತಾ ಇದೆ. ಇವತ್ತು 70 ರೂಪೀಸಲ್ಲಿ ಇದ್ದಿದ್ದು ಡಾಲರ್ ಬಂದು 80 ರೂಪೀಸ್ಗೆ ಹೋಗಿದೆ. ಸೊ ಅವರ್ ಮನಿ ಈಸ್ ಗೆಟಿಂಗ್ ಡಿವ್ಯಾಲ್ಯೂ ಡೇ ಆಫ್ಟರ್ ಡೇ. ಸೊ ಇದು ಗೊತ್ತಿಲ್ಲದೆ ನಮ್ಮ ಪಾಡಿಗೆ ಫಂಡ್ ಎತ್ಕೊಂಡೋಗಿ ಬೀರೂಲ್ ಕೂಡಿಟ್ಟು ವಿ ಆರ್ ಗೋಣ ಲೂಸ್ ಮನಿ ಇಯರ್ ಆಫ್ಟರ್ ಇಯರ್. ಸೊ ಅದಕ್ಕೋಸ್ಕರನೇ ಹೇಳೋದು, ಕರೆಕ್ಟಾಗಿರೋ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದು ಫಂಡ್ನ ಸೇರಿಸೋದಲ್ಲ, ಎಲ್ಲಿ ಸೇರಿಸಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಥಿಂಗು ಮೈಂಡಲ್ಲಿ ಇಟ್ಕೊಳ್ಳಿ, ಈ ವಿಡಿಯೋ ನೋಡ್ತಾ ಇರೋರು, ಸೇಫ್ಟಿ ಲಾಕರ್ ಏನು ಮಾಡಬೇಡಿ, ಸೇಫ್ಟಿ ಲಾಕರಲ್ಲಿ ಫಂಡ್ಸ್ನ ಹಾಕಬೇಡಿ. ಡೋಂಟ್ ಪುಟ್ ಯುವರ್ ಮನಿ ಇನ್ ಸೇಫ್ಟಿ ಲಾಕರ್ಸ್. ಯು ಆರ್ ಗೋಣ ಲೂಸ್ 7.5% ಎವ್ರಿ ಇಯರ್. ಸೊ ಅರ್ಥ ಆಯ್ತಾ? ನಿಮಗೋಸ್ಕರ ಈಸಿಯಾಗಿ ಅರ್ಥ ಆಗಬೇಕು ಅಂತಾನೆ ಡೇಟಾಸ್ ಜೊತೆ ಹೇಳ್ತಾ ಇದ್ದೀನಿ. ಸೊ ಅವಾಗ ಎಲ್ಲಿ ಹೋಗಿ ನಮ್ಮ ಫಂಡ್ಸ್ನ ಇನ್ವೆಸ್ಟ್ ಮಾಡೋಣ? ಸೊ ಹಂಗೆ ನೋಡಿದ್ರೆ ನಮಗೆ ಯಾವಾಗಲೂ ಹೇಳ್ಕೊಟ್ಟಿರೋ ಒಂದು ವಿಷಯ, ಒಳ್ಳೆ ವಿಷಯನೇ, ಏನು ಅಂದರೆ ಬಂಗಾರದಲ್ಲಿ ಹಾಕು ಇಲ್ಲ ನೆಲದಲ್ಲಿ ಹಾಕು. ಸೊ ಇವಾಗ ಗೋಲ್ಡ್ದು ಹಿಸ್ಟಾರಿಕಲ್ ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಗೋಲ್ಡ್ ಬಂದು 1990 ಗೋಲ್ಡ್ ಬಂದು 1 ಗ್ರಾಮ್ ಬಂದು 320 ರೂಪಾಯಿ. ಆದರೆ ಇವತ್ತು ಗ್ರಾಮ್ ರೇಟ್ ನೋಡಿದ್ರೆ 2022 ಇಟ್ ಇಸ್ 5,200 ರೂಪೀಸ್. ಇದು 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ರೇಂಜ್. ಇವಾಗ 320 ರೂಪಾಯಿಂದ ಇವಾಗ ಎಷ್ಟಾಗಿದೆ ನಿಮಗೆ? 5,200 ರೂಪೀಸ್. ಅವಾಗ ಎಷ್ಟು ಮಟ್ಟಿಗೆ ಏರಿದೆ ಅಂತ ನೋಡಿದ್ರೆ, ಆಲ್ಮೋಸ್ಟ್ ಗೋಲ್ಡ್ ಎಷ್ಟು ಏರಿದೆ ಅಂದರೆ, ಗ್ರೋತ್ ರೇಟ್ ಇಸ್ ಅರೌಂಡ್ 1,546%. ಸೊ 1990 ನೀವು ಗೋಲ್ಡ್ ತೊಗೊಂಡಿದ್ರೆ 2000 ಲೆಟ್ಸೆ ಒಂದು 5,000 ಇನ್ವೆಸ್ಟ್ ಮಾಡಿದ್ರಿ ಅಂದರೆ 5,000 ರೂಪೀಸ್ ಆಫ್ ಗೋಲ್ಡ್ ಇನ್ 1990 ತೊಗೊಂಡಿದ್ದಿದ್ರೆ ಇವತ್ತು ಅದರ ವ್ಯಾಲ್ಯೂ ಎಷ್ಟು ಅಂತ ನೋಡಿದ್ರೆ ಇಟ್ ಇಸ್ 79,000 ರೂಪೀಸ್ ಇನ್ 2022. ಅವಾಗ ಇದು ಇನ್ಫ್ಲೇಷನ್ ಬೀಟ್ ಮಾಡ್ತು ಅಂದರೆ ಎಸ್, ಇಟ್ ಹ್ಯಾಸ್ ಬೀಟನ್ ದಿ ಇನ್ಫ್ಲೇಷನ್. ಏನಂದರೆ ನಾವು ಚಿಕ್ಕದಾಗ ಒಂದು ಎಕ್ಸಾಂಪಲ್ ನೋಡಿದ್ರಿ, 2000 6,600 ರೂಪಾಯಿಲಿತ್ತು, ಇವತ್ತು ಅದರ ವ್ಯಾಲ್ಯೂ ಎಷ್ಟಿದೆ? 79,000 ಸೊ ಆಲ್ಮೋಸ್ಟ್ ಮೋರ್ ದನ್ 15 ಟೈಮ್ಸ್ ಏರಿದೆ ಗೋಲ್ಡ್ ಪ್ರೈಸು. ಅದೇ ನೀವು ವಸ್ತುಗಳ ಬೆಲೆ ನೋಡಿದ್ರೆ ಇಟ್ ಹಸ್ ಗಾನ್ 4x ಟೈಮ್ಸ್. ಆದರೆ ಫಾರ್ ಗೋಲ್ಡ್ ಇಟ್ ಹಸ್ ಗಾನ್ 15x. ಸೊ ಇನ್ಫ್ಲೇಷನ್ ಬೀಟ್ ಮಾಡ್ತಾ ಅಂದರೆ ಡೆಫಿನೆಟ್ಲಿ ಗೋಲ್ಡ್ ಹ್ಯಾಸ್ ಬೀಟನ್ ದಿ ಇನ್ಫ್ಲೇಷನ್. ಸೊ ಗೋಲ್ಡ್ ಇಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಆದರೆ ಗೋಲ್ಡ್ ಮೇಲೇನೆ ಇನ್ವೆಸ್ಟ್ ಮಾಡಬೇಕಾದ್ರೆ ಖಂಡಿತ ಇಲ್ಲ. ಫೈನಾನ್ಷಿಯಲ್ ಲಿಟ್ರಸಿ, ಅದೇ ನಾನು ಹೇಳ್ತಾ ಇರೋದು. ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಇಟ್ ಈಸ್ ಆಲ್ ಅಬೌಟ್ ಡೈವರ್ಸಿಫಿಕೇಶನ್. ವಾರೆನ್ ಬಫೆ ಅದೇ ಹೇಳ್ತಾರೆ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ಎಲ್ಲ ಮೊಟ್ಟೆನೂ ತೊಗೊಂಡು ಒಂದೇ ಬುಟ್ಟಿಲಿ ಹಾಕಿದ್ರೆ ಎಲ್ಲೋ ಒಂದು ಕಡೆ ಹೊಡ್ಕೊಂಡು ಎಲ್ಲ ಮೊಟ್ಟೆ ಹೊಡೆದೋಗುತ್ತೆ. ಸೊ ಅದಕ್ಕೋಸ್ಕರನೇ ಸೆಪರೇಟಾಗಿ ಎಲ್ಲ ಡೈವರ್ಸಿಫೈ ಮಾಡಿ ಹಾಕೊಬೋದು. ಸೊ ಅವರ್ ಪ್ರಾಫಿಟ್ಸ್ ವಿಲ್ ಬಿ ಹೈಯರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಏನು ಮಾಡ್ಬೋದು, ಇನ್ನೂ ಡೈವರ್ಸಿಫೈ ಮಾಡಿದ್ರೆ ನಮ್ಮ ಪ್ರಾಫಿಟ್ಸು ಜಾಸ್ತಿ ಆಗುತ್ತೆ. ಇದು ಗೋಲ್ಡ್ ಹಿಸ್ಟಾರಿಕಲ್ ಚಾರ್ಟು. ನಿಮಗೆ ಗೋಲ್ಡ್ ಮಾತ್ರ ಅಲ್ಲ, ನೆಕ್ಸ್ಟ್ ನೋಡಿದ್ರೆ ದಿಸ್ ಇಸ್ ನಿಫ್ಟಿ 50. ನಿಫ್ಟಿ 50 ನಿಮಗೆ ಇದು ಎಷ್ಟಿತ್ತು ಅಂತ ನೋಡಿದ್ರೆ ಅದೇ 1990 ನಿಫ್ಟಿದು ಪ್ರೈಸ್ ಎಷ್ಟಿತ್ತು ಅಂತ ನೋಡಿದ್ರೆ 308
18 rupees. ಇವತ್ತು ಅದೇ ನಿಫ್ಟಿ ಪ್ರೈಸು, ಇದು 1990 ಇದೆ, ಅದೇ ನಿಫ್ಟಿ ಪ್ರೈಸಲ್ಲಿ ಇವತ್ತು ಇಟ್ ಇಸ್ 17,102 ಇನ್ 2022. ಸೊ ಗ್ರೋತ್ ರೇಟ್ ಎಷ್ಟು ಅಂತ ನೋಡಿದ್ರೆ ಇಟ್ ಇಸ್ 5,262. ಸೊ ನಮ್ಮ ಗೋಲ್ಡ್ ಒಂದು ರೇಟ್ ನೋಡಿದ್ರೆ 15 ಟೈಮ್ಸ್ ಜಾಸ್ತಿ ಆಗಿದೆ, ಬಟ್ ನಿಫ್ಟಿದು ಬಂದು ಇಟ್ಸ್ ಆಲ್ಮೋಸ್ಟ್ 51 ಟೈಮ್ಸ್. ದಿಸ್ ಇಸ್ ಗೋಲ್ಡ್ ಆ್ಯಂಡ್ ದಿಸ್ ಇಸ್ ನಿಫ್ಟಿ. ಸೊ ನಿಫ್ಟಿ 50 ಹ್ಯಾಸ್ ಗಿವನ್ ಯು 50x ರಿಟರ್ನ್. ಸೊ ಅವತ್ತು ನೀವು 5,000 ರೂಪಾಯಿ ಅವತ್ತು ಇನ್ವೆಸ್ಟ್ ಮಾಡಿದ್ದಿದ್ರೆ ಇವತ್ತು ಅದರ ವ್ಯಾಲ್ಯೂ ಎಷ್ಟು ಅಂತ ನೋಡಿದ್ರೆ ಇಟ್ ಇಸ್ ಮೋರ್ ದೆನ್ 2,66,000 ವಿಚ್ ಯು ಹ್ಯಾವ್ ಇನ್ವೆಸ್ಟೆಡ್. ಯಾವುದರಲ್ಲಿ? ನಿಫ್ಟಿಲಿ. ಇಂಡೆಕ್ಸ್ ಫಂಡಲ್ಲಿ ಹಾಕಿದ್ದಿದ್ರೆ ಇದರಲ್ಲಿ ತುಂಬ ಸ್ಟಾಕ್ಸ್ ಬೇರೆ ಇದೆ. ನಮಗೆ ಗೊತ್ತಿರೋ ಥರ ವಿಪ್ರೋಲ್ ಇನ್ವೆಸ್ಟ್ ಮಾಡಿದರೆ ಎಷ್ಟು ಕೋಟಿ ಬರ್ತಿತ್ತು, ಆ ಥರ ತುಂಬ ಇದೆ. ಡಿವಿಡೆಂಡ್ ಸಿಗ್ತಿತ್ತು, ಸ್ಟಾಕ್ ಸ್ಪ್ಲಿಟ್ ಆಗಿದೆ, ಬೋನಸ್ ಶೇರ್ ಸಿಗ್ತಿತ್ತು. ಸೊ ಈ ಥರ ರಿಸ್ಕೇ ಇಲ್ಲದೆ ಅಂತ ಹೇಳಬೇಕಂದ್ರೆ ಒನ್ ಆಫ್ ದ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ಸ್ ಇಸ್ ಗೋಲ್ಡ್. ಆ್ಯಂಡ್ ಇನ್ನೂ ಹೈಯರ್ ರಿಟರ್ನ್ಸ್ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ವಿ ಹ್ಯಾವ್ ಅ ಹೈಯರ್ ರಿಟರ್ನ್ಸ್ ಇನ್ ನಿಫ್ಟಿ. ಸೊ ಇದರಲ್ಲಿ ತುಂಬ ಜನ ಹೇಳುವಾಗ ಹೇಳ್ತಾರೆ ಸರ್ ಕ್ರ್ಯಾಶ್ ಇದೆ, ಅದಿದೆ. ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಬರ್ತಿದೆ. ಸೊ ಒನ್ ಬೈ ಒನ್ ಅದೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಸದ್ಯಕ್ಕೆ ಓವರ್ ಆಲ್ ಆಗಿ ಮಾರ್ಕೆಟ್ ಏನಾಗಿದೆ ಅಂದರೆ ಇಟ್ ಹ್ಯಾಸ್ ಟೋಟಲ್ ಆಗಿ ಜಾಸ್ತಿ ಆಗಿ 50x ರಿಟರ್ನ್. ನಿಫ್ಟಿ ಹ್ಯಾಸ್ ಗಿವನ್ 50 ಟೈಮ್ಸ್ ಆಫ್ ಯುವರ್ ಕ್ಯಾಪಿಟಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ರಿಯಲ್ ಎಸ್ಟೇಟ್ ಬೂಮ್ 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 ಅಂತ ನಾವು ಹೇಳ್ತಾನೆ ಇರ್ತೀವಿ. ಅದೆಲ್ಲ ಒಂದು ಕಾಲದಲ್ಲಿ ಇತ್ತು, ಇವಾಗ ಆ ಬೂಮ್ ಇಲ್ವೇ ಇಲ್ಲ. ಏನಾಯಿತು ಅಂತ ನೋಡಿದ್ರೆ ಇದು ಕಾಣಿಸ್ತಾ ಇದೆಯಾ, 2012 ಇರೋದಕ್ಕೂ ಇವಾಗ 2022 ನೋಡಿದ್ರೆ ಇಟ್ ಇಸ್ ನಿಯರ್ಲಿ 0 to 5% ಇಲ್ಲ ರಿಯಲ್ ಎಸ್ಟೇಟ್ ಮಾರ್ಕೆಟು. ಏನಂದರೆ ಪ್ರೈಸ್ ಹ್ಯಾಸ್ ಶೂಟೆಡ್ ಅಪ್. ಆ ಟೈಮಲ್ಲಿ ಬಂದು ಇವಾಗ ನಾವು ಹೇಳ್ತೀವಲ್ಲ, ಈ ಶೇರಲ್ಲಿ ತೊಗೊಂಡಿದ್ರೆ ಜಾಸ್ತಿ ಆಗ್ತಿತ್ತು, ಶೋಲಿಂಗಲ್ಲಿ ತೊಗೊಂಡಿದ್ರೆ ಜಾಸ್ತಿ ಬರ್ತಿತ್ತು. ಆ ಟೈಮಲ್ಲಿ ತೊಗೊಂಡಿದ್ರೆ ಬರ್ತಿತ್ತು. ಇವಾಗ ಕೋಟಿಗಟ್ಟಲೆ ಹೋಗ್ತಿರುವಾಗ ನೀವು ಹೋಗಿ ತೊಗೊಂಡು 10 ವರ್ಷ ಬಿಟ್ಟು ಇವಾಗ 2 ಕೋಟಿಗೆ ಹೋಗ್ತಾ ಇದೆ, ನಾಳೆ ಒಂದು 20 ಕೋಟಿಗೆ ಹೋಗುತ್ತಾ ಅಂದರೆ ಹೋಗಲ್ಲ. ಆ ಥರ ಬೂಮ್ ಆಗೋ ಮಾರ್ಕೆಟ್ ಇವಾಗ ಇಲ್ಲ ಇಂಡಿಯನ್ ಮಾರ್ಕೆಟ್. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಸೊ ರಿಯಲ್ ಎಸ್ಟೇಟ್ ಇವಾಗ ಹೋಗಿ ಇಮಿಡಿಯೇಟಾಗಿ ಇಫ್ ಯು ವಾಂಟ್ ಟು ಗೋ ಫಾರ್ ರಿಯಲ್ ಎಸ್ಟೇಟ್ ದೆನ್ ಇಟ್ ವಿಲ್ ನಾಟ್ ಬಿ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಅವತ್ತು ನಿಮ್ಮ ಅಪ್ಪ ಜನ್ರೇಷನಲ್ಲಿ ತೊಗೊಂಡ್ರು ಓಕೆ, ನಿಮ್ಮ ತಾತ ಜನ್ರೇಷನಲ್ಲಿ ತೊಗೊಂಡ್ರು ಓಕೆ, ಆದರೆ ಈ ಜನ್ರೇಷನ್ ರಿಯಲ್ ಎಸ್ಟೇಟಲ್ಲಿ ಹೋಗಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ಬೋದಂದ್ರೆ ಇಲ್ಲ. ಆಮೇಲೆ ರಿಯಲ್ ಎಸ್ಟೇಟ್ ಇನ್ನೂ ಪ್ರಾಫಿಟಬಲ್ ಬಿಸ್ನೆಸ್ಸಾ ಅಂತ ಅದ್ರ ಬಗ್ಗೆ ಇನ್ನೂ ಒಂದು ಡೀಟೇಲ್ ಆಗಿರೋ ವೀಡಿಯೋಸಲ್ಲಿ ನಾವು ಮಾತಾಡೋಣ. ಸೊ ಸ್ಟೇ ಟ್ಯೂನ್ಡ್, ಒನ್ ಬೈ ಒನ್ ವಿ ಆರ್ ಗೋಣ ಸಿ ಅ ಲಾಟ್ ಆಫ್ ವೀಡಿಯೋಸ್ ಅಬೌಟ್ ಇಟ್. ಸೊ ಇದೇ ರಿಯಲ್ ಎಸ್ಟೇಟ್ನ ಆ್ಯಕ್ಚುಯಲ್ ಫ್ಯಾಕ್ಟ್ ಇವಾಗಿರೋದು. ಸೊ ಜಸ್ಟ್ ಒಂದು ಸಮರಿ ಥರ ನೋಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಯಾವುದ್ರಲ್ಲಿ ಮಾಡ್ಬೋದು ಅಂದರೆ ಗೋಲ್ಡ್ ಇಸ್ ವೆರಿ ಗುಡ್ ಆ್ಯಂಡ್ ನೆಕ್ಸ್ಟ್ ವಿಲ್ ಬಿ ನಿಫ್ಟಿ, ದಟ್ ಇಸ್ ಸ್ಟಾಕ್ಸ್. ಸೊ ಗೋಲ್ಡ್ ಆಲ್ರೆಡಿ ನಾವು ನೋಡಿದ್ವಿ 15x ರಿಟರ್ನ್ಸ್ ಕೊಡ್ತಾ ಇದೆ, ವೆರಸ್ ನಿಫ್ಟಿ ನಮಗೆ 50x ಕೊಡ್ತಾ ಇದೆ. ಸೊ ಎಲ್ಲಾನು ಸ್ಟಾಕಲ್ಲೇ ಹಾಕಬೇಕಂದ್ರೆ, ಎಲ್ಲ ಗೋಲ್ಡಲ್ಲೇ ಹಾಕಬೇಕಂದ್ರೆ ಇಲ್ಲ. ಸೊ ಫಿನಾನ್ಷಿಯಲ್ ಲಿಟ್ರಸಿ ಈಸ್ ವಿ ಹ್ಯಾವ್ ಟು ಡೈವರ್ಸಿಫೈ. ಸೊ ಎಲ್ಲನೂ ಏನು ಮಾಡಿ ಡೈವರ್ಸಿಫೈ ಮಾಡ್ಕೊಳ್ಳಿ. ನಿಮ್ಮ ಪೋರ್ಟ್ಫೋಲಿಯೋಲಿ ಸ್ಟಾಕ್ಸು ಇರ್ಬೋದು, ಅದೇ ಟೈಮಲ್ಲಿ ಏನಿರ್ಬೋದು, ಅದೇ ಟೈಮಲ್ಲಿ ಗೋಲ್ಡು ಇರ್ಬೋದು. ಸೊ ಸ್ಟಾಕ್ಸು ಇನ್ ಕೇಸ್ ನೀವು ನಿಫ್ಟಿ ಮಾತ್ರ ಇಲ್ಲದೆ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ನೋಡಿದ್ರೆ ತುಂಬ ವಿಷಯಗಳಿದೆ. ಪ್ರೈಮರಿ ಮಾರ್ಕೆಟ್ಸ್ ಇರ್ಬೋದು, ಸೆಕೆಂಡ್ರಿ ಮಾರ್ಕೆಟ್ಸ್ ಇರ್ಬೋದು, ಯಾವ ಥರ ಇನ್ವೆಸ್ಟ್ ಮಾಡ್ಬೋದು, ಇದರಲ್ಲಿ ತುಂಬ ಡಿವಿಷನ್ಸ್ ಇದೆ. ಆ ಡಿವಿಷನ್ಸ್ ಬಗ್ಗೆ ಇಲ್ಲಿ ಏನೇನು ನಡಿಬೋದು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಲ್ಲಿ ನಮಗೆ ಜಾಸ್ತಿ ಸಿಗುತ್ತೆ, ಅದೇ ಎಲ್ಲ ತೊಗೊಂಡೋಗಿ ನಾವು ಮ್ಯೂಚುವಲ್ ಫಂಡ್ಸಲ್ಲೇ ಹಾಕ್ಬೇಕಂತ ಇಲ್ಲ. ಇದೇ ನೋಡಿದ್ರೆ ನಮಗೆ ಬಾಂಡ್ ಮಾರ್ಕೆಟ್ ಇದೆ, ಬಾಂಡ್ಸ್ ಇದೆ, ದೆನ್ ವಿ ಹ್ಯಾವ್ ಮ್ಯೂಚುವಲ್ ಫಂಡ್ಸ್, ಡೆಫ್ ಫಂಡ್ಸ್, ಈ ಥರ ತುಂಬ ವಿಷಯಗಳಿದೆ. ಸೊ ಬರೋ ವೀಡಿಯೋಸಲ್ಲಿ ನೋಡಿದ್ರೆ ನಾವು ರೆಗ್ಯುಲರ್ ಇದ್ರ ಬಗ್ಗೆ ಮಾತಾಡ್ತೀವಿ. ಇದೆಲ್ಲ ಜಸ್ಟ್ ಒಂದು ಫಸ್ಟ್ ಅವೇರ್ನೆಸ್ ವೀಡಿಯೋ ಅಷ್ಟೇ. ನಿಮ್ಮ ಫಂಡ್ ಇತ್ತು ಅಂದರೆ ಈರುಳ್ಳಿ ಕೂಡಿಡಬೇಡಿ. ನಮ್ಮ ಇಂಡಿಯಾ ಎಷ್ಟಿದೆ ಅಂದರೆ ಇಟ್ ಇಸ್ % ಒಂದು ಏನಾಗ್ತಿದೆ, ಯುವರ್ ಲಾಸ್ 7% ಲಾಸ್ ಮಾಡ್ತಾ ಫಂಡ್ ಎತ್ಕೊಂಡು ಬ್ಯಾಂಕಲ್ಲಿ ಹಾಕಿಟ್ಕೊಂಡಿರ್ತೀರಾ. 7% ಅಲ್ಲಿ ಇನ್ಫ್ಲೇಷನ್ ಇದೆ ಕಂಟ್ರಿಲಿ. ಫಿಕ್ಸೆಡ್ ಡೆಪಾಸಿಟ್ 4%, 4.25% ಹಾಕಿದ್ರೆ ನೆಕ್ಸ್ಟ್ ಇಯರ್ ಏನಾಗುತ್ತೆ, ಯು ಆರ್ ಲೂಸಿಂಗ್ ಅಗೇನ್ 3% ಲಾಸ್. ಸೊ ಫಿಕ್ಸೆಡ್ ಡೆಪಾಸಿಟ್ ಹಾಕೋದು ಇಟ್ ಈಸ್ ನಾಟ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಲೆಟ್ ಅಸ್ ಪ್ಲಾನ್ ಅವರ್ ಫೈನಾನ್ಸ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಡೆಫಿನೆಟ್ಲಿ 5,000 ಕೋಟಿ ಇಟ್ಟಿದ್ರು ನೀವು ಲಾಸ್ ಮಾಡ್ಕೊಂಡು ಏನೂ ಇಲ್ಲದೆ ಕೂತ್ಕೊಳ್ಳೋ ಸಾಧ್ಯ ಇದೆ. 20,000ನೇ ಸಂಪಾದನೆ ಮಾಡ್ತಿದ್ದೀನಿ, 15,000ನೇ ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆಲ್ಸೋ ಬಿ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ದಿ ವರ್ಲ್ಡ್ ಆಫ್ ಫಿನಾನ್ಸ್. ಸೊ ಅದೇನೆ ಬರೋ ವಿಡಿಯೋಸಲ್ಲೆಲ್ಲ ಇನ್ನೂ ಡೀಟೇಲ್ಡ್ ವರ್ಷನ್ಸ್ ನೋಡ್ತೀವಿ. ಒಂದೊಂದು ಕ್ಲಿಯರ್ ಆಗಿ ನೋಡಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ವಿ ವಾಂಟ್ ಟು ಟೀಚ್ ಅವರ್ ಪೀಪಲ್ ಹೇಗೆ ಅಂದರೆ ನಮ್ಮ ಜನರಿಗೆ
ಅವ್ರಿಗೆ ಫೈನಾನ್ಸ್ ಅಂದ್ರೆ ಏನು, ಹೇಗೆ ಫಂಡ್ಸ್ ಸೇವ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅವ್ರಿಗೆಲ್ಲ ಹೇಳ್ಕೊಡ್ಬೇಕಂತ ನಮಗೆ ಇಷ್ಟ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇನ್ ಅವರ್ ಯೂಟ್ಯೂಬ್ ಚಾನೆಲ್. ಸೊ ಸ್ಟೇ ಟ್ಯೂನ್ ಫಾರ್ ದೋಸ್ ವಿಡಿಯೋಸ್ ಅಂಡ್ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.